ಹೈರಾಣ ಆಗಿದ್ರು, ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರು. ಅದಕ್ಕೋಸ್ಕರ ನಾವು ನಮ್ಮ ಸರ್ಕಾರ ಯೋಚನೆ ಮಾಡಿತು, ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ ವಿಶೇಷವಾಗಿ ಸಹಾಯ ಮಾಡಬೇಕು ಅಂತ ಹೇಳಿ 5 ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡೋದು. ಗ್ಯಾರಂಟಿ ಯೋಜನೆಗಳು ಯಾರ್ಯಾರು ಗ್ಯಾರಂಟಿ ಬಸ್ನಲ್ಲಿ ಶಕ್ತಿ ಯೋಜನೆ, ಯಾರ್ಯಾರು ಹೆಣ್ಮಕ್ಳು ಫ್ರೀ ಆಗಿ ತಿರ್ಗಾಡ್ತಾ ಇದ್ದೀರಲ್ವಾ? ಕೈ ಎತ್ತಿ ನೋಡ. ಯಾರು ಮಾಡಿದ್ರು ಇದು? ಬಿಜೆಪಿ ಅವ್ರು ಮಾಡಿದ್ರ? 4 ವರ್ಷ ಇದ್ರಲ್ಲ ತಾಯಿ. ಏನ್ರಮ್ಮ ಮಾಡಿದ್ರೇನ್ರಮ್ಮ? ಯಡಿಯೂರಪ್ಪ ಮಾಡಿದ್ನ? ಬಸವರಾಜ ಬೊಮ್ಮಾಯಿ ಮಾಡಿದ್ನ? ಇವತ್ತು ಎಲ್ಲಿಗಾದ್ರೂ ಹೋಗ್ಬೋದು, ಎಲ್ಲಿಗಾದ್ರೂ ಹೋಗ್ಬೋದು. ಸರ್ಕಾರದ ಬಸ್ಗಳಲ್ಲಿ ಫ್ರೀಯಾಗಿ 7 ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ. 7 ಕೋಟಿ ಜನ, 3.5 ಕೋಟಿ ಮಹಿಳೆಯರಿದ್ದಾರೆ, ಹೆಣ್ಮಕ್ಳಿದ್ದಾರೆ, ವಿದ್ಯಾರ್ಥಿನಿಯರಿದ್ದಾರೆ. ಅವರೆಲ್ಲರಿಗೂ ಕೂಡ ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ. ಯಾಕಂತಂದ್ರೆ ನಮ್ಮ ಉದ್ದೇಶ ಮಹಿಳೆಯರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು. ಅವರು ಸ್ವಾವಲಂಬಿಗಳಾಗಬೇಕು. ಅದಕ್ಕೋಸ್ಕರ ಶಕ್ತಿ ಯೋಜನೆಯನ್ನ ಜಾರಿಗೆ ತಗೊಬಂದು ನಾವು ಅಧಿಕಾರಕ್ಕೆ ಬಂದ ನಾವು ಮೇ 20, 1923 ನಾವು ಅಧಿಕಾರಕ್ಕೆ ಬಂದು ಜೂನ್ ತಿಂಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಜಾರಿಯನ್ನ ಅನುಷ್ಠಾನವನ್ನ ಮಾಡ್ತಕ್ಕಂಥ ತೀರ್ಮಾನವನ್ನ ಮಾಡೋದು. ಜೂನ್ ತಿಂಗಳಲ್ಲೇ, ಮೇ ತಿಂಗಳಲ್ಲಿ ಅಧಿಕಾರಕ್ಕೆ ಬಂದು ಜೂನ್ ತಿಂಗಳಲ್ಲಿ ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ. ಬಿಜೆಪಿಯವರು ಯಾವತ್ತಾರು ಮಾಡಿದಾರ ತಾಯಿ? ಮತ್ತೆ ಯಾಕೆ ಓಟ್ ಕೇಳೋಕೆ ಅವ್ರಿಗೆ ಏನ್ ನೈತಿಕ ಹಕ್ಕಿದೆ? ಆಮೇಲೆ ಗೃಹಲಕ್ಷ್ಮಿ 1,26,00,000 ಮಹಿಳೆಯರಿಗೆ. ಎಷ್ಟು? 1,26,00,000 ಮಹಿಳೆಯರಿಗೆ, ಮನೆ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ. ಬಿಜೆಪಿಯವರು ಯಾವತ್ತಾರು ಮಾಡಿದಾರ ತಾಯಿ? ನೀವ್ ಹೇಳಿ. ಮತ್ತೆ ಹೆಂಗೆ ಓಟ್ ಕೇಳ್ತಾರೆ ಅವರು? ಚರಂತಿ ಮಠ ಪರಹ ಹೆಂಗೆ ಓಟ್ ಕೇಳಕ್ಕೆ ಅವ್ರಿಗೆ ನೈತಿಕವಾದಂತಹ ಶಕ್ತಿ ಇದೆ, ನೈತಿಕವಾದಂತಹ ಅಧಿಕಾರ ಇದೆ. ನಿಮ್ಗೆಲ್ಲ ಮೋಸ ಮಾಡಿ 4 ವರ್ಷ ಅಧಿಕಾರದಲ್ಲಿ ಇದ್ದು ಏನೋ ಮಾಡಿದೆ. ಇವತ್ತು ಮನೆಯಲ್ಲಿ ಕೂತಿದ್ದಾರೆ, ವಿರೋಧ ಪಕ್ಷದಲ್ಲಿ ವಿರೋಧ ಮಾಡ್ತಾ ಇದ್ದಾರೆ. ಇವ್ರು ಯಾರು ಗೊತ್ತಾ? ಬಿಜೆಪಿ ಅವರು 5 ಗ್ಯಾರಂಟಿ ಯೋಜನೆಗಳನ್ನ ವಿರೋಧ ಮಾಡಿದವರು, ಯಾರೋ ವಿರೋಧ ಮಾಡಿದವರು. ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಗ್ಬಿಡ್ತವೆ. ಗ್ಯಾರಂಟಿ ಯೋಜನೆಗಳನ್ನ ಮಾಡಬೇಡಿ. ಗ್ಯಾರಂಟಿ ಯೋಜನೆಗಳಿಗೆ ನಾವು ಖರ್ಚು ಮಾಡ್ತಾ ಇರ್ತಕ್ಕಂಥ ಹಣ ಎಷ್ಟು ಗೊತ್ತಾ? 52,000 ಕೋಟಿ. ಒಂದು ವರ್ಷಕ್ಕೆ 52,000 ಕೋಟಿ. ಇದನ್ನ ಮಾಡಿದ್ರೆ ಖಜಾನೆ ಖಾಲಿ ಆಗ್ಬಿಡ್ತದೆ. ಸಿದ್ದರಾಮಯ್ಯನವರಿಗೆ ಬುದ್ಧಿ ಇಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೆ ಬುದ್ಧಿ ಇಲ್ಲ ಅಂತ ಹೇಳಿ ಟೀಕೆಗಳನ್ನು ಮಾಡಿದ್ರು, ನಮ್ಮ ಮೇಲೆ ಅಪಪ್ರಚಾರವನ್ನ ಮಾಡಿದ್ರು. ಪಾರ್ಲಿಮೆಂಟ್ ಎಲೆಕ್ಷನ್ ಆಗ್ತಕ್ಕ ನಿಲ್ಲಿಸ್ತಾರೆ. ಪಾರ್ಲಿಮೆಂಟ್ ಎಲೆಕ್ಷನ್ ಆಗಿ 2 ವರ್ಷ ನಿಲ್ಲಿಸಿದೀವ. 3ನೇ ವರ್ಷ ಅಂತ ಬಂದಿದೆ. 4ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ, ನಿಲ್ಲಿಸಿಲ್ಲ. ಇಲ್ಲಿವರೆಗೆ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ ಸುಮಾರು 1,40,000 ಕೋಟಿ. 1,40,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ 1,40,000 ಕೋಟಿ.
40,000 ಕೋಟಿ ನಾವು ಖರ್ಚು ಮಾಡಿದೀವಿ. ಯಾಕೆ ಮಾಡಿದೀವಿ ಅಂತಂದ್ರೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗುತ್ತೆ ಹೆಣ್ಮಕ್ಳಿಗೆ. ಅದಕ್ಕೆ ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನೋ ಥಿಯರಿನಲ್ಲಿ ಎರಡು ತತ್ವಗಳಿದಾವೆ. ಒಂದು ಆರ್ಥಿಕ ತತ್ವ, ಇನ್ನೊಂದು ಸಪ್ಲೈ ಮತ್ತು ಡಿಮ್ಯಾಂಡ್. ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿ ಅನ್ನೋದ್ರಲ್ಲಿ ನಂಬಿಕೆ ಇಟ್ಟಿರೋರು ಬಿಜೆಪಿಯವರು. ಅದರಲ್ಲಿ ಮೇಲ್ಭಾಗ ಶ್ರೀಮಂತರು ಇದಾರಲ್ಲ, ಕಾರ್ಪೊರೇಟ್ ಬಾಡಿಗಳಿದಾವಲ್ಲ, ಅವ್ರ ಪರವಾಗಿರ್ತಕ್ಕಂಥವ್ರು ಬಿಜೆಪಿಯವರು. ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅವ್ರ ಪರವಾಗಿರ್ತಕ್ಕಂಥವ್ರು. ನಾವು ಕೆಳ ಸಮಾಜದಲ್ಲಿ ಇರ್ತಕ್ಕಂಥ ತಳ ಸಮುದಾಯದ ಜನ ಇದಾರಲ್ಲ, ಅವ್ರಿಗೆ ಶಕ್ತಿಯನ್ನು ತುಂಬಬೇಕು, ಅವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಜಾಸ್ತಿ ಮಾಡಬೇಕು. ಈಗ ವಸ್ತುಗಳನ್ನ ತಯಾರು ಮಾಡ್ಬಿಟ್ರೆ ಸಾಲದಲ್ಲ, ಕೊಂಡ್ಕೊಳ್ಳೋರು ಬೇಕಲ್ಲ, ಕೊಂಡ್ಕೊಳ್ಳೋರು ಬೇಕಲ್ಲಮ್ಮ. ಕೊಂಡ್ಕೊಳ್ಳೋರು ಇಲ್ಲದೆ ಹೋದ್ರೆ ಎಷ್ಟೇ ವಸ್ತುಗಳನ್ನು ತಯಾರು ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಶಕ್ತಿ ಯೋಜನೆಯನ್ನ ಮಾಡೋದು. ಆಮೇಲೆ ಗೃಹ ಯೋಜನೆ, ಆಮೇಲೆ ಎಂತದು ವಿದ್ಯುತ್ ಯೋಜನೆ, ಅದನ್ನ ಮಾಡಿದ್ರೆ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. ನೀವು ಇಲ್ಲ ಎಷ್ಟು ಜನ ಕಟ್ತಾ ಇದ್ರಿ? ಕರೆಂಟ್ ಕಟ್ತಾ ಇರೋರು, ಕರೆಂಟ್ ತಿಂಗಳು ಕಟ್ತಾ ಇರೋರು ಯಾರು ಕಟ್ತಾ ಇಲ್ಲ. ಕಟ್ತಾ ಇದ್ದೀರಾ ನೀವು? ಏನ್ರಮ್ಮ ಕರೆಂಟ್ ಪ್ರತಿ ತಿಂಗಳು ಕಟ್ತಾ ಇದ್ದೀರಾ? ಕಟ್ತಾ ಇಲ್ಲ. ಅದನ್ನ ಫ್ರೀ ಮಾಡೋದು. ಅನ್ನಭಾಗ್ಯ ಯೋಜನೆ 5 kg ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಮಾಡಿದ್ರು. ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಮಾಡಿದ್ರು. ಅದಾದ್ಮೇಲೆ 5 kg ಕೊಡ್ತಾ ಇದ್ರು. ನಾನು ಪುಕ್ಕಟೆ ಮಾಡಿದೆ. ಆಮೇಲೆ ಈ ಸಾರಿ ಅಧಿಕಾರಕ್ಕೆ ಬಂದ್ಮೇಲೆ ಇನ್ನ 5 kg ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಅಲ್ವಾ? ಮಾಡಿದೀವ ಇಲ್ಲ? ಮಾಡಿದೀವಿ. ಆಮೇಲೆ ನಿರುದ್ಯೋಗಿ ಯುವಕರಿಗೆ ಇವತ್ತು ನಿರುದ್ಯೋಗ ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಆ ನಿರುದ್ಯೋಗದ ಸಮಸ್ಯೆಯನ್ನ ಕಡಿಮೆ ಮಾಡಲಿಕ್ಕೋಸ್ಕರವಾಗಿ 2 ವರ್ಷದವರೆಗೆ ಇವತ್ತು ಯುವ ನಿಧಿ ಕಾರ್ಯಕ್ರಮದ ಮೂಲಕ ಅನೇಕ ನಿರುದ್ಯೋಗಿ ಯುವಕರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಈ 5 ಗ್ಯಾರಂಟಿ ಯೋಜನೆಗಳನ್ನ ನಾವು ಮಾಡಿದ್ದೀವೋ ಇಲ್ವಾ? 3 ವರ್ಷದಿಂದ ಮಾಡಿದ್ದೀವೋ ಇಲ್ಲ? ಮತ್ತೆ ಯಾರಿಗೂ ಓಟ್ ಕೊಡ್ಬೇಕು ಹೇಳಿ ನೋಡ. ಮತ್ತೆ ನೀವು ಓಟ್ ಕೊಟ್ಟು ಉಮೇಶ್ ಮೇಟಿಯವರನ್ನ ಗೆಲ್ಸ್ಕೊಟ್ರೆ ನಮ್ಗೆ ಶಕ್ತಿ ಬರ್ತದ ಇಲ್ಲ? ನಮ್ಗೆ ಹುಮ್ಮಸ್ ಬರ್ತದ ಇಲ್ಲ? ಇನ್ನ 2 ವರ್ಷ ನಿಮ್ಗೆ ಕೊಡ್ಬೇಕಲ್ಲ? ಕೊಡ್ತೀರಿ ಅಲ್ವಾ? ಓಟ್ ಕೊಡ್ತೀರಿ ಅಲ್ವಾ? ಉಮೇಶ್ ಮೇಟಿಯವರನ್ನ ಗೆಲ್ಲಿಸ್ತೀರಿ ಅಲ್ವಾ? ಗೆಲ್ಲಿಸ್ತೀರಿ ಅಲ್ವೇನಪ್ಪ? ನೀವು ಒಂದು ಕುಟುಂಬಕ್ಕೆ ಎಷ್ಟು ಕೊಡ್ತಾ ಇದೀವಿ ಗೊತ್ತಾ? 5 ರಿಂದ 6 ಸಾವಿರ ರೂಪಾಯಿ ಒಂದು ತಿಂಗಳಿಗೆ. ಬಡ ಕುಟುಂಬಗಳಿಗೆ 5 ರಿಂದ 6 ಸಾವಿರ ರೂಪಾಯಿ. ವರ್ಷಕ್ಕೆ 50,000 ರಿಂದ 60,000 ರೂಪಾಯಿಗಳನ್ನ ಒಂದು ಕುಟುಂಬಕ್ಕೆ ಕೊಡ್ತಾ ಇದ್ದೀವಿ. ಬಿಜೆಪಿ ಕೊಟ್ಟಿದ್ದ? ಯಾವಾರು ಕೊಟ್ಟಿದ್ದ? ಏನ್ ತಾಯಿ ಕೊಟ್ಟಿದ್ದ? ಗೊತ್ತಿರ್ಲಿಲ್ಲ ಅವ್ರಿಗೆ. ಈಗೆಲ್ಲ ಒಳೆಯದೇ ಇಲ್ಲ ತಲೆಗೆ. ಯಾಕೆಂದ್ರೆ ನಾವು ಹಳ್ಳಿಯಿಂದ ಬಂದವರು. ಹಳ್ಳಿನಲ್ಲಿ ಇರ್ತಕ್ಕಂಥ ಕಷ್ಟಗಳು ಗೊತ್ತಿರ್ತಕ್ಕಂಥದ್ದು, ಹಳ್ಳಿ ಜನರಿಗೆ ಆಗ್ತಕ್ಕಂಥ ತೊಂದರೆಗಳು ಏನು ಅಂತಕ್ಕಂಥದ್ದು ಗೊತ್ತಿದೆ ನಮಗೆ. ಅದರಿಂದ ನಾವು ಪರಿಹಾರ ಮಾಡ್ಲಿಕ್ಕೋಸ್ಕರವಾಗಿ 5 ಗ್ಯಾರಂಟಿ ಯೋಜನೆಗಳನ್ನ ನಾವು ಮಾಡಿದ್ದು. 5 ಗ್ಯಾರಂಟಿ ಯೋಜನೆಗಳನ್ನ ನಾವು ಮಾಡಿದ್ದು. ಅದರಿಂದ ಎಚ್ ವೈ ಮೇಟಿಯವರು ಒಂದು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಲ್ವಾ?
ಎಚ್ ವಿ ಮೇಟಿ ಅವರು ಆತ್ಮಕ್ಕೆ ಶಾಂತಿ ಸಿಗ್ಬೇಕ ಬೇಡ? ಅವ್ರ ಮಗನೇ, ಸ್ವಂತ ಮಗ, ಕೊನೆಯ ಮಗ ನೋಡಿ. ಇವನು ಮಲ್ಲಿಕಾರ್ಜುನ, ಇವನು ಉಮೇಶ್, ಮಹಾದೇವಿ ಇನ್ನೊಬ್ರು ನಮ್ಮ ಬಾಯಕ್ಕ, ಅವರೆಲ್ಲ ಹೊರಗಡೆ ಹೋಗಿದ್ದಾರೆ. ನನ್ನ ಮಗನ ಜೊತೆ ಹೋಗಿದ್ದಾರೆ, ಐಹೊಳೆ ಭಾಗಕ್ಕೆ ಹೋಗಿದ್ದಾರೆ. ಸೊ ಅದರಿಂದ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಮಾತಾಡೋದಕ್ಕೆ ಬೇಕಾದಷ್ಟು ವಿಚಾರಗಳಿದ್ದಾವೆ, ಅವೆಲ್ಲ ನಿಮ್ಗೆ ಜಾಸ್ತಿ ಆಗ್ತವೆ, ಕನ್ಫ್ಯೂಸ್ ಆಗುತ್ತೆ. ದಯಮಾಡಿ ಇವೆಲ್ಲ ಯೋಜನೆಗಳು ಮುಂದುವರಿಬೇಕಾದ್ರೆ, ಇವನ್ನೆಲ್ಲ ಮುಂದುವರಿಸ್ತಕ್ಕಂಥ ಕೆಲಸ ಆಗ್ಬೇಕಾದ್ರೆ, ಮೇಟಿಯವರು ಬಿಟ್ಟಿರ್ತಕ್ಕಂಥ ಕೆಲಸಗಳು ಮುಂದುವರಿಸಬೇಕಾದ್ರೆ, ನಮ್ದೇ ಸರ್ಕಾರ ಇರೋದು ಕೇಂದ್ರ ರಾಜ್ಯದಲ್ಲಿ. ಯಾರ ಸರ್ಕಾರ ಇದೆ? ಯಾರ ಸರ್ಕಾರ ಇದೆ? ಕಾಂಗ್ರೆಸ್ ಸರ್ಕಾರ, ನನ್ನ ಸರ್ಕಾರ. ಕರೆನ್ಸಿ ಮಟ್ಟ ಬಂದ್ರೆ ಕೆಲ್ಸಗಳಾಯ್ತವ? ಉಮೇಶ್ ಭೇಟಿ ಇದ್ರೆ ಎಲ್ಲ ಕೆಲಸಗಳು ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಯಾವ್ಯಾವ ಎಚ್ ವೈ ಮೇಟಿಯವರು ಪ್ರಾರಂಭ ಮಾಡಿ ಬಿಟ್ಟಿದ್ದಾರೆ, ಆ ಕೆಲಸಗಳೆಲ್ಲ ಮುಂದುವರಿಬೇಕಾದ್ರೆ, ಪೂರ್ಣಗೊಳ್ಳಬೇಕಾದ್ರೆ ಉಮೇಶ್ ಮೇಟಿಯವರನ್ನ ತಾವು ಆಶೀರ್ವಾದ ಮಾಡಲೇಬೇಕು. ಆಶೀರ್ವಾದ ಮಾಡ್ತೀರಿ ಅಲ್ವಾ? ಮಾಡ್ತೀರಾ? ನನ್ ಕೈ ಬಲಪಡಿಸ್ತೀರಾ? ನಮ್ ಸರ್ಕಾರ ಶಕ್ತಿ ಕೊಡ್ತೀರಾ? ಆದ್ರಿಂದ ಎಚ್ ಇವರು ನಮ್ಮ ಉಮೇಶ್ ಭೇಟಿಯವರಿಗೆ ತಾವೆಲ್ಲ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸ್ಕೊಡ್ಬೇಕು. 9ನೇ ತಾರೀಕು ಮತದಾನ, 9ನೇ ತಾರೀಕು ಮತದಾನ. ನೀವೆಲ್ಲರೂ ಕೂಡ ಹೋಗಿ ಮತಗಟ್ಟೆಗೆ ಹೋಗಿ ಹಸ್ತದ ಗುರುತು ನಂಬರ್ 1 ಒಂದು ಗೊತ್ತಾಯ್ತಲ್ಲ? ಮತ್ತೆ ಬ್ಯಾಲೆಟ್ ಪೇಪರ್ ನಲ್ಲಿ ನಂಬರ್ 1 ಹಸ್ತ, ಮತ್ತೆ ಉಮೇಶ್ ಭೇಟಿ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.